ನಮಸ್ಕಾರ. ಕ್ರೈಮ್ ಡೈರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಬೆಂಗಳೂರಿನಲ್ಲಿ ನಡೆದ ಒಂದು ವಿಚಿತ್ರ ಕೇಸನ್ನು ಪರಿಶೀಲಿಸುತ್ತಿದ್ದೇವೆ. ದಿನಾಂಕ ಜೂನ್ 15, 2025. ಸಮಯ ರಾತ್ರಿ 10:30. ಬೆಂಗಳೂರಿನ ವೈಟ್ಫೀಲ್ಡ್ನ ಐಷಾರಾಮಿ ಅಪಾರ್ಟ್ಮೆಂಟ್ನಿಂದ 32 ವರ್ಷದ ಸಾಫ್ಟ್ವೇರ್ ಇಂಜಿನಿಯರ್ ವಿಶೇಷ್ ಹೆಗ್ಡೆ ನಾಪತ್ತೆಯಾಗುತ್ತಾನೆ. ರಾತ್ರಿ ತನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ ವಿಶೇಷ್ ಇದ್ದಕ್ಕಿದ್ದಂತೆ ನಾಪತ್ತೆಯಾಗುತ್ತಾನೆ. ಅವನ ಫೋನ್ ಅಪಾರ್ಟ್ಮೆಂಟ್ನಲ್ಲೇ ಇರುತ್ತದೆ. ಲಾಸ್ಟ್ ಕಾಲ್ ರಾತ್ರಿ 9:45 ಆತನ ಸಹೋದ್ಯೋಗಿ ಪ್ರಿಯಾಂಕಾಗೆ. ಪ್ರಿಯಾಂಕಾ ಹೇಳುವಂತೆ ವಿಶೇಷ್ ತುಂಬಾ ಒತ್ತಡದಲ್ಲಿದ್ದ, ಆದರೆ ಎಲ್ಲವನ್ನೂ ಸರಿ ಮಾಡುತ್ತೇನೆ ಎಂದಿದ್ದ. ಪೊಲೀಸರು ಮಿಸ್ಸಿಂಗ್ ಕೇಸ್ ದಾಖಲಿಸುತ್ತಾರೆ, ಆದರೆ ಯಾವುದೇ ಸುಳಿವು ಸಿಗುವುದಿಲ್ಲ. 6 ತಿಂಗಳು ಕಳೆಯುತ್ತವೆ. ಈ ಕಥೆ ಮುಗಿಯಿತು ಅಂದುಕೊಂಡಾಗ ಒಂದು ಅನಿರೀಕ್ಷಿತ ಫೋನ್ ಕಾಲ್. ದಿನಾಂಕ ಡಿಸೆಂಬರ್ 2, 2025. ಸ್ಥಳ ಉತ್ತರಾಖಂಡದ ಋಷಿಕೇಶದ ಹೊರ ವಲಯದ ಒಂದು ಸಣ್ಣ ಆಶ್ರಮ. ಬೆಂಗಳೂರು ಪೊಲೀಸರಿಗೆ ಒಂದು ಇಮೇಲ್ ಬರುತ್ತದೆ. ಆ ಇಮೇಲ್ IP ಅಡ್ರೆಸ್ ಟ್ರೇಸ್ ಮಾಡಿದಾಗ ಅದು ಋಷಿಕೇಶದಿಂದ ಬಂದಿರುವುದು ಗೊತ್ತಾಗುತ್ತದೆ. ಆಶ್ರಮದಲ್ಲಿ ಸಿಕ್ಕಿದ್ದು ಯಾರು ಗೊತ್ತಾ? ನಾಪತ್ತೆಯಾದ ವಿಶೇಷಿ ಹೆಗ್ಡೆ. ಪೊಲೀಸರು ಅಲ್ಲಿಗೆ ಹೋದಾಗ ಆತ ಶಾಂತವಾಗಿ ಧ್ಯಾನ ಮಾಡುತ್ತಿರುತ್ತಾನೆ. ಪೊಲೀಸರು ಅವನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಲು ಮುಂದಾದಾಗ ಆತ ಕೈಮುಗಿದು ವಿನಂತಿಸುತ್ತಾನೆ. ಅವನ ಮಾತುಗಳು ಶಾಕಿಂಗ್ ಆಗಿದ್ದವು. ದಯವಿಟ್ಟು ನಾನು ಸತ್ತು ಹೋಗಿದ್ದೇನೆ ಎಂದು ಎಲ್ಲರಿಗೂ ಹೇಳಿ, ನನ್ನನ್ನು ಹುಡುಕಬೇಡಿ, ನನ್ನ ಹಳೆಯ ಜೀವನ ನನಗೆ ಬೇಡ. ಈ ವಿನಂತಿಯ ಹಿಂದಿರುವ ರಹಸ್ಯವೇನು? ಈ ಶಾಕಿಂಗ್ ವಿನಂತಿ ನಮ್ಮ ಇನ್ವೆಸ್ಟಿಗೇಷನ್ ಟೀಮನ್ನು ಮತ್ತಷ್ಟು ಆಳಕ್ಕೆ ಇಳಿಯುವಂತೆ ಮಾಡಿತು. ನಾವು ವಿಶೇಷ್ನ ಕಚೇರಿಗೆ ಹೋದೆವು. ಅಲ್ಲಿ ಒಂದು ದೊಡ್ಡ ಹಗರಣದ ಸುಳಿವು ಸಿಕ್ಕಿತು. ವಿಶೇಷ್ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಒಂದು ದೊಡ್ಡ ಹಣಕಾಸು ಹಗರಣ ನಡೆಯುತ್ತಿತ್ತು. ಹಿರಿಯ ಅಧಿಕಾರಿ ರಾಜೇಶ್ ಮೆಹ್ತಾ ಈ ಹಗರಣದ ಮುಖ್ಯ ಸೂತ್ರಧಾರ. ಈ ಹಗರಣದ ದಾಖಲೆಗಳನ್ನು ವಿಶೇಷ್ ನೋಡಿದ್ದ. ದಿನಾಂಕ ಜೂನ್ 14, 2025. ಸಮಯ ಸಂಜೆ 7:04. ವಿಶೇಷ್ ತನ್ನ ಲ್ಯಾಪ್ಟಾಪ್ನಲ್ಲಿ ಈ ಹಗರಣದ ಪುರಾವೆಗಳನ್ನು ಸಂಗ್ರಹಿಸುತ್ತಿದ್ದ. ರಾಜೇಶ್ ಮೆಹ್ತಾ ಈ ವಿಷಯವನ್ನು ತಿಳಿದು ವಿಶೇಷ್ನನ್ನು ಬ್ಲ್ಯಾಕ್ಮೇಲ್ ಮಾಡಲು ಶುರು ಮಾಡಿದ. ಮೆಹ್ತಾ ವಿಶೇಷ್ಗೆ ಧಮಕಿ ಹಾಕಿದ್ದ, ನೀನು ಇದನ್ನು ಬಹಿರಂಗಪಡಿಸಿದರೆ ನಿನ್ನ ಇಡೀ ಕುಟುಂಬ ಅಪಾಯದಲ್ಲಿ ಸಿಲುಕುತ್ತದೆ. ಬ್ಲ್ಯಾಕ್ಮೇಲ್ನ ಒತ್ತಡದಲ್ಲಿ ಸಿಕ್ಕ ವಿಶೇಷ್ ತನ್ನ ಕುಟುಂಬದ ಸುರಕ್ಷತೆಗಾಗಿ ಭಯಪಟ್ಟ. ರಾತ್ರಿ 9:45 ಆತ ತನ್ನ ಸಹೋದ್ಯೋಗಿ ಪ್ರಿಯಾಂಕಾಗೆ ಕರೆ ಮಾಡಿ, ನಾನೇನಾದರೂ ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಎಂದು ಹೇಳಿರುತ್ತಾನೆ. ಇದು ಆತನ ಕೊನೆಯ ಮಾತುಗಳು. ಅವನು ಸಾಯಲು ನಿರ್ಧರಿಸಿರಲಿಲ್ಲ, ಬದಲಾಗಿ ಸಾಯುವಂತೆ ನಟಿಸಲು ನಿರ್ಧರಿಸಿದ್ದ. ಆ ರಾತ್ರಿ ಆತ ರಹಸ್ಯವಾಗಿ ತನ್ನ ಅಪಾರ್ಟ್ಮೆಂಟ್ನಿಂದ ಹೊರಬಿದ್ದು ತನ್ನ ಕಾರನ್ನು ರೈಲ್ವೆ ನಿಲ್ದಾಣದ ಬಳಿ ನಿಲ್ಲಿಸಿ ದೂರದ ಋಷಿಕೇಶಕ್ಕೆ ಪ್ರಯಾಣ ಮಾಡುತ್ತಾನೆ. ಅವನ ಉದ್ದೇಶ ಸ್ಪಷ್ಟವಾಗಿತ್ತು. ತಾನೇ ಸತ್ತು ಹೋದರೆ ಬ್ಲ್ಯಾಕ್ಮೇಲ್ ಮಾಡುವವರಿಂದ ತನ್ನ ಕುಟುಂಬ ಸುರಕ್ಷಿತವಾಗಿರುತ್ತದೆ. ಇದು ಕೇವಲ ಕ್ರೈಮ್ ಕಥೆಯಲ್ಲ, ಇದು ನಂಬಿಕೆಯ ದ್ರೋಹ ಮತ್ತು ತನ್ನ ಕುಟುಂಬದ ಮೇಲಿನ ಪ್ರೀತಿಯ ಕಥೆ. ಈಗ ವಿಶೇಷ್ ಸಿಕ್ಕಿದ್ದಾನೆ. ಅವನ ಕಥೆ ಹೊರಬಂದಿದೆ. ಈಗ ಪ್ರಶ್ನೆ ಏನಂದ್ರೆ, ರಾಜೇಶ್ ಮೆಹ್ತಾ ಮತ್ತು ಆತನ ಜಾಲದ ವಿರುದ್ಧ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆಯೇ? ವಿಶೇಷ್ ಮತ್ತೆ ತನ್ನ ಹಳೆಯ ಜೀವನಕ್ಕೆ ಮರಳುತ್ತಾನೆಯೇ? ಈ ಸತ್ಯವನ್ನು ಬಯಲು ಮಾಡಿದರೆ ಆತನ ಕುಟುಂಬಕ್ಕೆ ಮತ್ತಷ್ಟು ಅಪಾಯ ಎದುರಾಗಬಹುದೇ? ಒಂದು ಪ್ರೀತಿಯ ಸಂಬಂಧವನ್ನು ಉಳಿಸಿಕೊಳ್ಳಲು ವಿಶೇಷ್ ತನ್ನನ್ನು ತಾನೇ ಸಾಯಿಸಿಕೊಂಡಂತೆ ನಟಿಸಿದ. ಈಗ ನಾವು ಆತನಿಗೆ ಸಹಾಯ ಮಾಡಬೇಕಾಗಿದೆ. ಈ ಕಥೆಯ ಮುಂದಿನ ಭಾಗವನ್ನು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ವಿಶೇಷ್ ಜಾಗದಲ್ಲಿದ್ದರೆ ಏನು ಮಾಡುತ್ತಿದ್ದೀರಿ? ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನ್ಯಾಯಕ್ಕಾಗಿ ಹೋರಾಡೋಣ.